ಹೇಗೆ ಅನಿಸ್ತಾ ಇದೆ? ಏನಾಗ್ತದೆ? ಮೊದಲಿಂದ ಹಾಗೇನಿಲ್ಲ. ನಾವು ಇಲ್ಲೇ ತಳಪೆಟ್ಟೆ ಹುಟ್ಟು ಬೆಳೆದವ್ರು ಇದ್ದೆವು. ಇದೇ ನಮಗೆ ಹೊಸದು ಏನು ಇಲ್ಲ. ಮೊದಲಿಂದ ಹಿಡಿದು ಕೂಡ ಈ ಸಭೆಯಲ್ಲಿ ಬರ್ತಾ ಇದ್ದೆವು, ಜಾತ್ರೆದಲ್ಲಿ ಪಾಲ್ಗೊಳ್ತಾ ಇದ್ದೆವು. ಇವತ್ತು ಮೊದಲು ಕೂಡ ನಾವು ಅಂಗಿಯಲ್ಲಿ ಮತ್ತು ಪಾಲಿಕಿನಲ್ಲಿ ಭಾಳ ಉತ್ಸವದಿಂದ ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಸಲ ಕ್ಷೇತ್ರ ಜನತೆ ಸಹಕಾರ ಆಶೀರ್ವಾದ ಮತ್ತು ವಿಶೇಷವಾಗಿ ಆ ವೀರಭದ್ರೇಶ್ವರ ಒಂದು ಆಶೀರ್ವಾದದಿಂದ ಈ ಸೇವೆ ಸಲ್ಲಿಸೋಂಥ ಕಾರ್ಯ ಶಾಸಕನಾಗಿ ಇವತ್ತು ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಅವರಿಗೆ ಧನ್ಯವಾದ ಚಿರಋಣಿಯಾಗಿ ಇರ್ತೀನಿ. ಅದರಾಗಿ ನಾನು ಶಾಸಕ ಅಂತ ನಂದು ಅಹಂಕಾರ ಒಂದು ಯಾವುದೂ ಏನಿಲ್ಲ. ಇವತ್ತು ಒಂದು ಆ ವೀರಭದ್ರೇಶ್ವರನ ಭಕ್ತನಾಗಿ ಇವತ್ತು ಮಾತಾಡೋ ಟೈಮ್ನಾಗೂ ಹೇಳೀನಿ. ಇವತ್ತು ನನಗೆ ಯಾವುದೇ ಒಂದು ವೀರಭದ್ರೇಶ್ವರ ಭಕ್ತನಾಗಿ ನನಗೆ ಸೇವೆ ಸಲ್ಲಿಸಲಿಕ್ಕೆ ಕಮಿಟಿಗಳು ಇದ್ದಾವೆ ಹೇಳ್ತಾರೆ, ನಾನು ಯಾವಾಗಲೂ ಕೂಡ ಆ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಿದ್ದೀನಿ. ಸರ್, ಒಂದೇ ಏನಂದರೆ ಜನರಿಗೆ ಕನ್ಫ್ಯೂಷನ್ ಆಗೋದು ಒಂದೇ ಏನಂದರೆ 25-26ನೇ ತಾರೀಕಿನಂದು ಶಲ್ಯ ಹಚ್ಚುವಂಥದ್ದು ಇರುತ್ತೆ ಅಂತೇಳಿ ಜನರಿಗೆ ಕನ್ಫ್ಯೂಷನ್. ಇವತ್ತು ಅದಕ್ಕೆ ಹೇಳಿದ್ದು ಬಹಿರಂಗವಾಗಿ ಎಲ್ಲ ನಮ್ಮ ಅಧಿಕಾರಿಗಳಿಗೆ ಮೊನ್ನೆನೂ ಕೂಡ ನಾವು ಮೀಟಿಂಗ್ ಮಾಡಿದ್ದಾರೆ. ಅದೇ ಹೇಳಿದ್ವಿ, ವಿಶೇಷವಾಗಿ ಎಲ್ಲ ಜನರಿಗೂ ಒಂದೇ ಬಯಕೆ ಏನು ಅಂತಂದ್ರೆ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷತೆ ಈ ವೀರಭದ್ರೇಶ್ವರ ಪಾಲ್ಕಿಗೆ ಶಾಲೆ ಹಚ್ಚಂಥ ಕಾರ್ಯ ಇರ್ಬೋದು ಮತ್ತು ಅಗ್ಗಿ ತುಳಿತಂಥ ಇವೆರಡು ಭಾಳ ವಿಶೇಷತೆ ಇದೆ. ಗೊತ್ತಾ, ಸುಮಾರು ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ಬಂದು ಇವತ್ತು ವೀರಭದ್ರೇಶ್ವರಿಗೆ ಶಾಲೆ ಹಚ್ಚಿ ಅಗ್ಗಿ ತುಳಿತಂಥ ಕಾರ್ಯ ಸಂಪ್ರದಾಯಕ್ಕಾಗಿ ಮೊದಲಿನ ಹಿಡಿದು ನಡ್ಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ಏನು ಹಳೆಯ ಪದ್ಧತಿ ಪ್ರಕಾರ ಇವತ್ತು ಮಾಡೋಣ ಅಂತ ನಾವು ಈ ಒಂದು ಸಭೆಯಲ್ಲಿ ತೀರ್ಮಾನ ತೊಗೊಂಡಿದ್ದೇವೆ. ಅದರಾಗೆ ಇನ್ನು ಮತ್ತೆ ಏನೇನು ಹೊಸ ಈ ಒಂದು ಮೆರವಣಿಗೆನಲ್ಲಿ ಮಾಡಬೇಕು ಮತ್ತು ಹುಮ್ನಾಬಾದು ವೈಭವದಿಂದ ಕಾಣಬೇಕಂತ ಮತ್ತು ಏನೇನು ಶೃಂಗಾರ ಮಾಡಬೇಕಂತ ಅದನ್ನು ಕೂಡ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಕಳೆದ ಬಾರಿ ಅಗ್ನಿಕುಂಡಕ್ಕೆ ಏನೋ ಬಣ್ಣ ಆಗಲಿಲ್ಲ. ಅಗ್ನಿಕುಂಡಕ್ಕೆ ಕಳೆದ ಬಾರಿ ಬಣ್ಣ ಹೊಡೆದಿಲ್ಲ ಅನ್ನುವಂಥ ಜನರಲ್ಲಿ ಕೇಳಬೇಕು. ಈ ಸಲ ಎಲ್ಲ ಬಣ್ಣ ಹಚ್ಚಿದ್ದಾರೆ. ಎಲ್ಲ ಗುಡಿನಲ್ಲಿ ವರ್ಷಿಗೆ ಬಣ್ಣ ಹಚ್ತಾರೆ, ಲೈಟಿಂಗ್ ಆಗುತ್ತೆ. ಮತ್ತು ಈ ಸಲನೂ ಅಗ್ಗಿಗೂ ಕೂಡ ಬಣ್ಣ ಹಚ್ಚಿದ್ದಾರೆ. ಅದ್ರ ಮೇಲೆ ಯಾವುದೇ ಏನಿಲ್ಲ. ಎಲ್ಲ ದೇವಸ್ಥಾನಗಳಿಗೆ ಹಚ್ತಾರೆ. ಅಂತ ದೇವಸ್ಥಾನ ಒಂದು ಇದರಿಂದ ಎಲ್ಲ ದೇವಸ್ಥಾನಗಳಿಗೂ ಕೂಡ ಬಣ್ಣ ಹಚ್ಚಂಥ ಕಾರ್ಯ ಮಾಡ್ತಾರೆ. ಯಾವಾಗಲೂ ಕೂಡ ಇಲ್ಲಿ ಭೇದ ಭಾವ ಯಾವುದೂ ಏನೂ ಇಲ್ಲ. ಎಲ್ಲರೂ ಆ ವೀರಭದ್ರೇಶ್ವರನ ಭಕ್ತರು. ಯಾರೇ ದೊಡ್ಡ ಮನುಷ್ಯ ಇರಲಿ ಸಣ್ಣ ಮನುಷ್ಯ ಇರಲಿ ಎಲ್ಲರೂ ಕೂಡ ಒಂದೇ ಏನಂತಂದ್ರೆ ಆ ಭಕ್ತ ಇವತ್ತು ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದೇ ರೀತಿ ಭಾಳ ವರ್ಷದಿಂದ ಇವತ್ತು ನೀವು ನೋಡ್ಬೋದು. ಇವತ್ತು ಯಾರು ಈಗ ಕರೀಲಲ್ಲ, ಆದರೆ ಪಾಲಿಕೆ ಉತ್ಸವದಿಂದ ಸುಮಾರು ಸಾವಿರಾರು ಯುವಕರು ಹಿರಿಯರು ಪಾಲ್ಗೊಂಡು ಇವತ್ತು ಆ ಪಾಲಿಕೆ ಉತ್ಸವ ಸುಮಾರು 24 ಗಂಟೆ ಪಾಲಿಕೆ ಉತ್ಸವ ನಡೀತದೆ. ಅದಕ್ಕೆ ಇವತ್ತು ಯಾರು ನಿದ್ದೆ ಮಾಡಲತ್ತಿದ್ದು ಕೂಡ ಆ ಥರ ಒಂದು ಕಾರ್ಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಮಾಡೋದಿಲ್ಲ, ಆ ವೀರಭದ್ರನ ಶಕ್ತಿ ಇದೆ, ಆ ಮಾಡಿಸ್ಕೊಂಥ ಕಾರ್ಯ ಮಾಡ್ತೀವಿ. ಈ ಒಂದು ಯಶಸ್ವಿಯಾಗಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ಮಾಡಬೇಕಂತ ಎಲ್ಲ ಸಾರ್ವಜನಿಕರ ಒಂದು ಮಾತುಗಳನ್ನು ಇವತ್ತು ಅವರ ಬಿಚ್ಚು ಮನಸ್ಸಿನಿಂದ ಇವತ್ತೇನು ಹೇಳಿದಾರೆ ಅವೆಲ್ಲವೂ ಕೂಡ ಇವತ್ತು ನಾವು ಎಲ್ಲರೂ ಕಲ್ತು ಮಾಡ್ಕೊಂಡು ಹೋಗೋಣ. ಅದರಾಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು MLCಗಳಿರ್ಬೋದು, ಇವತ್ತು ನಮ್ಮ ಆಡಳಿತಾಧಿಕಾರಿ SC ಅವರು, DSP ಅವರು, ತಹಸೀಲ್ದಾರರು ಎಲ್ಲರೂ ಕೂಡ, ನಮ್ಮ ಚೀಫ್ ಆಫೀಸರ್ ಇರ್ಬೋದು, ನಮ್ಮ ಜಸ್ಕಾಮ್ ಅಧಿಕಾರಿಗಳು ಮತ್ತು ಹೆಲ್ತ್ ಅಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವ ಇದು ಯಾಕಂತಂತಂದ್ರೆ ಇವತ್ತು ಅಧಿಕಾರಿಗಳಿರಲಿ ರಾಜಕೀಯರಿರಲಿ ಯಾರೂ ಕೂಡ ಆ ಇದಕ್ಕೆ ವೀರಭದ್ರೇಶ್ವರಕ್ಕಿಂತ ದೊಡ್ಡ ಯಾವುದೂ ಇಲ್ಲ. ಇವತ್ತೆಲ್ಲರೂ ಕೂಡ ಒಂದು ಭಕ್ತಾದಿ ವೀರಭದ್ರೇಶ್ವರನ ಒಂದು ಭಕ್ತಾದಿಗಳಾಗಿ ಇವತ್ತು ಸೇವೆ ಮಾಡ್ತಂಥ ನಮಗೊಂದು ಸೌಭಾಗ್ಯ ಸಿಕ್ಕಿದೆ. ಆ ಸೌಭಾಗ್ಯವನ್ನು ನಾವು ಇವತ್ತು ಎಲ್ಲರೂ ಕಲ್ತು ಈ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯನ್ನು ಮಾಡಿ ಆ ಸೇವೆ ಸಲ್ಲಿಸೋಂಥ ಕಾರ್ಯ ನಾವು ಮಾಡ್ಕೊಂಡು ಹೋಗ್ತೀವಿ.